ಈ ಒಂದು ಚೆಕೋಲೇಟ್ ಕ್ಯಾಂಪೇನ್ ಮುಖಾಂತರ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮನ ಅಪೋಲೋ ಕಡೆಯಿಂದ ಇಷ್ಟು ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಅವರು ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಪ್ರತಿ ಹೆಣ್ಣಿಗೂ ಈ ವಿಷಯದ ಬಗ್ಗೆ ಗೊತ್ತಾಗ್ಬೇಕು. ಮತ್ತೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಕೂಡ ಇರೋದ್ರಿಂದ ಈ ಮೆಸೇಜ್ ರೀಚ್ ಆಗ್ಬೇಕು. ಎಲ್ಲರೂ ಹೋಗಿ ಇವರು ಯಾವ ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಸೆಲ್ಫ್ ಚೆಕಪ್ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಜೊತೆಗೆ ಇವ್ರ ಸೆಂಟರ್ಸ್ ಅಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿಯೊಬ್ಬರಿಗೂ ಬಾಡಿ ಚೆಕಪ್ ಮಾಡಿಸ್ಲೇಬೇಕು. ಸೊ ನಮ್ಮ ಆರೋಗ್ಯಕ್ಕಿಂತ ಏನು ಮುಖ್ಯ ಇಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿದ್ದಾರೆ. ಯಾಕೆಂದ್ರೆ ಒಂದು ಸಮಾಜ, ಒಂದು ರಾಜ್ಯ, ಒಂದು ರಾಷ್ಟ್ರ ಬೆಳಿಬೇಕು ಅಂದ್ರೆ ಆರೋಗ್ಯ ಬಗ್ಗೆ ಗಮನ ಕೊಡೋದು ಅದು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾವು ಇನ್ನೂ ನಮ್ಮ ರಾಷ್ಟ್ರ ಬಲಿಷ್ಠ ಆಗಿರ್ಬೇಕು ಅಂತ ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹೌದು. ಸೊ ನಾನು ಈ ಸಂಸ್ಥೆ ಹತ್ರ ಮಾತಾಡಿದಾಗ ಅವರು ಗ್ರಾಮದಲ್ಲಿ ಮತ್ತೆ ತಾಲೂಕು ಲೆವೆಲ್ನಲ್ಲಿ ರೇಷನ್ ಶಾಪ್ಸ್ ಮುಖಾಂತರ ಅಥವಾ ಒಂದು ಮೊಬೈಲ್ ವ್ಯಾನ್ ಮುಖಾಂತರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ಮತ್ತೆ ಅವ್ರಿಗೂ ಕೂಡ ಸ್ಕ್ರೀನಿಂಗ್ಗೆ ಮುಂದೆ ಬನ್ನಿ ಅಂತ ಒಂದು ಕ್ಯಾಂಪೇನ್ ತರ ಮಾಡ್ತಾರೆ. ನಾಚಿಕೆ ಪಡಬಾರ್ದು. ನಮ್ಮ ಹೆಲ್ತ್ ನಮ್ಮ ಮುಂಚೆ ಅಂದ್ರೆ ಹೆಣ್ಮಕ್ಳು ಒಂಥರ ಒಂದು ಹಿಂಜರಿಕೆ ಇರತ್ತೆ, ನಾನು ಅರ್ಥ ಮಾಡ್ಕೊಳ್ತೀನಿ. ಆದ್ರೆ ನಮ್ಮ ಹೆಲ್ತ್ಗಿಂತ ಮುಖ್ಯ ಏನೂ ಇಲ್ಲ. ಸೊ ಏನು ನಾಚಿಕೆ ಪಡದೆ ಇಲ್ದು, ಯಾಕಂದ್ರೆ ವಿ ಹ್ಯಾವ್ ಟು ಎಜುಕೇಟ್ ಯುನೋ. ಅಂಡ್ ಇವತ್ತು ಸೋಷಿಯಲ್ ಮೀಡಿಯಾ ಇರೋದರಿಂದ ಮತ್ತೆ ಇಂಟರ್ನೆಟ್ ಎಲ್ಲ ಕಡೆ ಅವೈಲೇಬಲ್ ಆಗೋದ್ರಿಂದ ಈ ಮೆಸೇಜ್ ಬೇಗ ರೀಚ್ ಆಗಬೇಕು, ಜನಕ್ಕೆ ಎಜುಕೇಟ್ ಮಾಡೋ ಕೆಲಸ ಆಗಬೇಕು ಅಂತ. ಅದು ಆದ್ರೆ ಡೆಫಿನೆಟ್ಲಿ ಹೆಣ್ಮಕ್ಳು ಮುಂದೆ ಬರ್ತಾರೆ. ನಾಚಿಕೆ ಪಡದೆ ಇಲ್ಲದೆ ವಿಲ್ ಕಮ್ ಫಾರ್ವರ್ಡ್ ಅಂಡ್ ಗೆಟ್ ದೆಮ್ಸೆಲ್ಸ್ ಚೆಕ್ಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ.